ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ನಮ್ಮ ನೀರು ನೋಡ್ರಿ, ನೀರು ಇಟ್ಬಿಟ್ರ. ಆರೀಫ ಇನ್ನೂ ಮೊಕ್ಕೊಂದ ಎದ್ದಿಲ್ಲ. ಆರೀಫ ರೀ ಅಮ್ಮ ಮೀನಕ್ಕೆ ಹೋಗಿ ಬಂದ್ರಿ. ಅರ್ಶಿಯ ಬಾಂಡೆ ಇಟ್ಟಾಡ್ರಿ ಹೊರಗೆ. ಮೀನು ಇಳಿಸ್ಕೋಬೇಕು. ಅರ್ಶಿಯ ಏನಮ್ಮ ಏನು ಮಾಡಕತ್ತಿ? ಹಾಂ, ಒಗ್ಗರಣೆ ಅನ್ನ ಮಾಡಕತ್ತಿ? ಹಾಂ ಹಾಂ, ಅನ್ನ ಮಾಡಿಟ್ಟೇನೆ ಈಗ. ಹಾಂ, ನಾನು ಇನ್ನು ಮೀನು ಅವನ್ನೆಲ್ಲ ತೆಗಿಬೇಕ್ರಿ. ಮೀನು ಹಾಕ್ಬೇಕ್ರಿ ನಮ್ಮ ನೀರನ್ನ. ನಾವು ಈಗ ಮೀನೆಲ್ಲ ಹಾಕಿ ಬಂದು ಜಳಕ ಮಾಡಿದೆ ರೀ. ಅಮ್ಮ ಬಂದು ಮತ್ತೆ ಅಡ್ಡಾದ್ರಿ ಅನ್ರಿ, ಹಂಗೆ ಮಕ್ಕೊಳ್ರಿ ಅನ್ರಿ. ಅವ್ರಿಗೆ ನೀರು ಕಾದವು. ಕೇಳ್ತೀನಿ ರೀ, ಹಾಕ್ತೇನಮ್ಮ ಅಂತಂದು. ಈಗ ಬೇಡ್ತೀವಿ ಅಂದ್ರೆ ಆಮೇಲೆ ಹಾಕ್ಕೊಡ್ತೀನಿ ರೀ. ದೇವ್ರ ದೀಪ ಹಚ್ಚಿ ಬಂದು ನಾನು ಸ್ವಲ್ಪ ಚಹಾ ಕುಡಿಬೇಕಂದ್ರೆ ಬಿಸಿನೀರು ಕುಡಿದೆ. ಈಗ ಬಿಡೋವಲ್ಲ ನಂಗೆ ತಲೆ ಬಜ್ಬ ಅಂತೇಳಿ ಒಂದು 8:30 ಆಯ್ತು. ಮತ್ತೆ ಟೈಮ್ 9 ಗಂಟೆಗೆ 9 ರೀ. 9 ಗಂಟೆಗೆ ಹೋಗ್ಬೇಕನ. ಹಾಂ, ಇನ್ನೊಂದು ಅರ್ಧ ತಾಸು ಉಳಿತು. ತಲೆ ಬಾಚಪ್ಪ ನನಗಂದ್ರೆ ತಲೆ ಬಾಚಿ ಆಮೇಲೆ ಕಡೆ ಚಹಾ ಕುಡಿದ್ರೆ ಅಂತಂದು ಕುಂತೆ ನೋಡ್ರಿ. ಈಗ ತಲೆ ಬಾಚಾಕ್ರಿ. ಈಗ ಬೆಳಗ್ಗೆ ಎದ್ದು ಚಲೋ ಇಕ್ಕಿಟ್ಟಿದ್ದೆ ಅನ್ನಕ್ಕೆ. ಅನ್ನ ಒಗ್ಗರಣೆ ಹಾಕಂದ್ರೆ ಚಲೋ ಇಕ್ಕಿಟ್ಟು ಒಗ್ಗರಣೆ ಹಾಕಿ ನಿಂತ್ಕೊಂಬಿಡ್ತಾಳೆ. ಅವ್ರ ಅಣ್ಣಗೆ ಆಯ್ಕೆರೆ ಹೇಳಿ ಈಕೆರೆ ಹೇಳಿ ಒಟ್ಟು ಅವಂಗೆ ಅಡುಗೆ ಮಾಡಿಟ್ಟು ಮುಂದಿನ ಕೆಲಸ ಮಾಡ್ಕೊತಾರೆ ಅವರು. ಬಾಣೆನ ತಿಕ್ಕೊಂಬಂತ್ರಿ ಹೋಗೋಷ್ಟು. ಇಲ್ಲಿ ಇವಾಗ ನಾನು ಖಾಲಿ ಚಪ್ಪಲೆ ಮಾಡತ್ತೇನೆ ರೀ. ಇವಾಗ ಜಸ್ಟ್ ಎದ್ದ. ನಮ್ಮ ಆಸಿಫೂನು ಎದ್ದೆಲ್ಲೇ ಹೋಗಿದ್ದಾಳ್ರಿ. ಅರ್ಶಿಯ ನಮ್ಮ ಅರ್ಶಿಯ ಇಲ್ಲೇ ಒಗ್ಗರಣೆದೆಲ್ಲ ಮಾಡಿ ಇಟ್ಟಿದ್ದಾಳೆ. ಅವಾಗ ಖಾರಿಜ ಒಂದು ಆತ್ಪ ಅಂತಂದ್ರೆ ಡಬ್ಬಿ ಕಟ್ಬಿಡಿದ್ರಿ. ಟೈಮ್ ಆಗಲಿ 9 ಗಂಟೆ ಆಗಕ್ಕೆ ಬಂತು. ಏನು ಮಾಡತ್ತಿ ಮಮ್ಮಿ? ಡಬ್ಬಿ ಕಟ್ಟಾಕತ್ತೀನಿ. ಅವಂಗ ಪೇಮೆಂಟ್ ಬಂತಂದ್ರೆ ಆರಿಫ ಒಂದು 500, ಅರ್ಶಿಯಾಗ ಒಂದು 500 ಕೊಡು ಅಂತ ಹೇಳಕತ್ತೀನಿ. ಹ್ಞೂ ಅಂತ ಹೇಳ. ಕೊಡ್ತೀನಿ ಅಂತ ಹೇಳ. ಯಾಕಂದ್ರೆ ಬೆಳಿಗ್ಗೆ ಎದ್ದು ಜಲ್ದಿ ಎದ್ದು ಅಡುಗೆ ಮಾಡಕತ್ತಾರಪ್ಪ ಅವ್ರು ಅಂತಂದು ಅಂದ್ರೆ ನಿಮ್ಗೂ ಒಂದು ಖುಷಿ ಆಕೈತಿ. ಬೆಳಿಗ್ಗೆನೋ ಸ್ವಲ್ಪ ಲೋಗ ಐತಿ. ಮತ್ತು 100 ರೂಪಾಯಿ ಅಂದ್ರೆ ತಿಂಗ್ಳಕನ ಹಾಕೈತಿ. ಹಾಂ, ಮತ್ತು ಕೊಡ್ತಾರಂತ ಬರುವ. ಕೊಡ್ತಾನಂತ. ಆಯ್ತು. ಏನು ಮಾಡತ್ತಿ ಮಮ್ಮಿ ಇವಾಗ? ಉಳ್ಳಾಗಡ್ಡೆ ಹೆಚ್ಚಿ ಕೊಡ್ತೀನಿ. ಉಪ್ಪಿಟ್ಟು ಮಾಡಕ್ಕ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡು. ಒಗ್ಗರಣೆ ಹಾಕಿದಿತ್ತು ಈಗ ಬೇಡ. ಬೆಳಿಗ್ಗೆ ಎದ್ದು ಮಬ್ಬು ಅನ್ನ ಉಣ್ಣೋದ್ರಾಗ ಬೆಳಿಗ್ಗೆ ಹೇಳಿದ್ರಾಗ ನೀ ಮಬ್ಬದಿಯಾ? ಮಬ್ಬಕ್ಕಿ ಬೆಳಿಗ್ಗೆ ಎದ್ದ ತಕ್ಷಣ ಅನ್ನ ಉಣ್ಬಾರ್ದು. ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬಿಡು ಸಾಕು. ಆಯ್ತು. ಎಲ್ಲರಿಗೂ ಒಂದು ಚಮಚ ಬಂದಿರ್ಬೇಕು ಮಾಡೋದು. ಉಳಿಯಂಗೆ ಮಾಡಬೇಡ ಜಾಸ್ತಿ. ಈಗ ಅರಿಪಾಗ ತತ್ತಿದ್ದು ರೀ. ಬೆಳಿಗ್ಗೆ ಹಸಿಪು ಖಾರಿಜ ಮಾಡಿ ಕಟ್ಕೊಸಿದ್ದು ತತ್ತಿ ಇದ್ದು ಅದನ್ನ ಸಾರು ಮಾಡುವ ಅಂತ ಹೇಳಿದ್ದೆ ನಾನು ಅರಿಪಾಗ. ಇವ್ರು ಚಿಕನ್ನು ಮಟನ್ನು ತಗೊಂಬಂದಾರ. ಏನ್ರಿ? ಇಲ್ದ ಮುಲ್ಲಾ ಸಾಬ್ನ. ಇದೇ ಚೆನ್ನಾಗೈತಿಲ್ಲ ಡೈಲಾಗ್. ಇದ್ದಾಗ ಇಮಾಮ್ ಸಾಬ್ ಅಂತ, ಇಲ್ದ ಮುಲ್ಲಾ ಸಾಬ್ ಅಂತ. ಅಮ್ಮ ಮಟನ್ ಹೌದ್ರಿ. ಅವ್ರಿಗೆ ಆರಾಮ ಅನ್ಸಾಕತ್ತಿಲ್ಲಲ್ರಿ ಮಟನ್ ತಂಬ ಅಂತ ಅನ್ನಕತ್ತಿದ್ರಿ. ಅಲ್ಲ ಅವ್ರು ತೊಗೊಂಬಂದು ಚಲೋ ಹಾಕ್ಬಿಡ್ರಿ. ಚಿಕನ್ ಯಾಕೆ ತರ್ಬೇಕಾಯ್ತು? ಹೌದ್ರಿ, ತತ್ತಿ ತೊಗೊಂಬಂದು ಕೊಟ್ಟನ್ ಬಿಡ್ರಿ ಬೆಳಿಗ್ಗೆ. ಅವಂಗೆ ಇದನ್ನು ಖಾರಿಜ ಮಾಡಿದ್ವಿ. ಅವ ತತ್ತಿದ್ದು ಅವನ್ನ ಸಾರು ಮಾಡುವ ಅಂತ ಹೇಳಿದ್ದೆಕಿ. ಉಪ್ಪಿಟ್ಟು ಮಾಡಿಟ್ಟು ರೆಡಿ ಆತ. ಒಂದು ಸ್ವಲ್ಪ ಹಾಕಿ ಕೊಟ್ಟಲು ಒಂದು ಸ್ವಲ್ಪ ಉಪ್ಪಿಟ್ಟು. ಇವಾಗ ನೋಡ್ರಿಪ್ಪ ಮಟನ್ ತೊಳೆದು ನಾನು ಅದಕ್ಕೊಂದು ಸ್ವಲ್ಪ ಉಪ್ಪು, ಅರ್ಶಿನ ಪುಡಿ, ನೀರು ಹಾಕಿ ನಾನು ಮಿಕ್ಸಿ ಇದು ಏನ್ರಿಪ್ಪ ಅದು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ರೀ. ಮಿಕ್ಸಿ ಮಾಡ್ಕೊಂಡ್ಬಿಡು. ಕಿಚಡ ನಮ್ಮ ಕಡೆಗೆಲ್ಲ ಇದು ಮಳೆ ಇಲ್ಲ ಅಂತಂದ್ರೆ ಅಲ್ಲಿ ಕೇರಿ ಮಾಡ್ತಾರೆ ರೀ. ಹಬ್ಬ ಆಗಿದ್ಮೇಲೆ ಯಾವ ಹಬ್ಬ ಆಗಲಿ ಒಟ್ಟು ಹಬ್ಬ ಆಗಿದ್ಮೇಲೆ ಅಲ್ಲಿ ಕೇರಿ ಅಂತ ಮಾಡ್ತಾರೆ. ಇವತ್ತು ನಾವು ಅಲ್ಲಿ ಕೇರಿ ರೂಪದೊಳಗೆ ಇವತ್ತು ಅಡುಗೆ ಮಾಡೋಣ್ರಿ. ಮಸ್ತಾಗಿ ಸೂಪರಾಗಿ ಅಡುಗೆ ಮಾಡ್ಕೊಂಡು ನಾವು ಅಲ್ಲಿ ಕೇರಿಗೆ ಹೋಗ್ತೀವಿ ರೀ. ಎಲ್ಲಿ ಹೋಗ್ತೀವಿ ಅಂತಂದು ತೋರಿಸ್ತೀನಿ ರೀ. ಮೊದಲು ಈಗ ಅಡುಗೆ ಮಾಡ್ಕೊಳ್ಳೋಣ್ರಿ. ಈಗ ಇದೆಲ್ಲ ಮಟನ್ ಅದೆಲ್ಲ ಮಾಡಾಕತ್ತೀವಿ ರೀ. ಈಗ ಇಲ್ಲಿ ಆರಿಫನ ಚಿಕನ್ ಅದು ಹಾಕಿ ಮಾಡಾಕತ್ತಾಳ. ಈಗ ಇದು ಕುದಿಯಾಕೆ ಇಟ್ಬಿಡಣ್ರಿ. ಇಲ್ಲಿ ಚಪಾತಿ ಹಿಟ್ಟು ನಾದಿದೆ ನೋಡ್ರಿ. ನಾನು ಗ್ಯಾಸ್ ಮಾತ್ರ ಆರಿಫ ಗ್ಯಾಸ್ ತೊಗೊಳಕೋದು. ಇಲ್ಲಿ ನಾನು ಚಿಕನ್ ಗ್ರೇವಿ ಮಾಡೋಕ್ಕೆಲ್ಲ ಹಾಕಿಟ್ಟಿನಿ ರೀ. ಮಸಾಲೆ ಎಲ್ಲ ಹಾಕಿ ಇದ್ರೊಳಗೆ ಮೊಸರು ಒಂದು ಸ್ವಲ್ಪ ಹಾಕಿ ಕಲಿಸಿಟ್ಟಿನಿ. ಇಲ್ಲಿ ಉಳ್ಳಾಗಡ್ಡೆ ಹಾಕಿನಿ, ಸಣ್ಣ ಕಟ್ ಮಾಡಿರಿ. ಇದೊಂದು ಸ್ವಲ್ಪ ಫ್ರೈ ಆದಂದ್ರೆ ಅದು ಚಿಕನ್ ಹಾಕೊಂಡು ಗ್ರೇವಿ ಮಾಡಿಬಿಡ್ತೀನಿ ರೀ. ಈಗ ಟೊಮೆಟೊನ ಮತ್ತು ಕೊತ್ತಂಬರಿ ಅದನ್ನ ಸಣ್ಣ ಮಾಡಿ ಹಾಕಿದ್ದೀರಿ. ಈಗ ಮಿಕ್ಸ್ ಮಾಡ್ಕೊಂಬಂದು ಇದೊಂದು ಸ್ವಲ್ಪ ಎಣ್ಣೆಯೊಳಗೆ ಮಿಕ್ಸ್ ಆತಂದ್ರೆ ಚಲೋ ಆಕೈತಿ ಅಂತಂದು ಚಿಕನ್ ಹಾಕಲಿಲ್ಲ ರೀ ನಾನು. ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಂದು ಫಸ್ಟಿಗೆ ಚಿಕನ್ ಮಸಾಲ, ಆಮೇಲೆ ಕಡೆ ಗರಂ ಮಸಾಲ, ಧನಿಯಾ ಪುಡಿ, ಒಣ ಖಾರದ ಪುಡಿ, ಅರ್ಶಿನ ಪುಡಿ, ಉಪ್ಪು, ಜೀರಿಗೆ ಪುಡಿ ರೀ, ಬ್ಲ್ಯಾಕ್ ಪೇಪರ್ ಪುಡಿ ರೀ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡೀನಿ. ಉಪ್ಪು ಹಾಕಿರಿ. ಈಗ ಏನಂದ್ರೆ ಇದ್ರೊಳಗೆ ಹಾಕೊಂಡ್ಬಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಡೋಕ್ರಿ. ಅಂದ್ರೆ ಪೀಸಸ್ ಏನು ಹಾಕೋಂದ್ರೆ ಚಿಕನ್ ಪೀಸ್ ಇರ್ತಾವಲ್ಲ ಎಲ್ಲ ಹಿರ್ಕೊಂಬಿಡೋದ್ರಿ ಮಸಾಲೆ. ಹಾಗಾಗಿ ಟೇಸ್ಟ್ ಆಗ್ತೈತೆ ರೀ ಗ್ರೇವಿ. ನಾವು ಪಲ್ಯ ಅಂತೀವಿ ರೀ. ಅಲ್ಲಿ ಅರಿಪ ಚಪಾತಿ ಲಡ್ಸಾಕತ್ತ. ಅದು ಇದನ್ನು ಗ್ಯಾಸ್ ಒಳಗೆ ತೊಗೊಂಬಂದಿಟ್ಟು ಅವೆಲ್ಲ ಚೀಲ ಅದ್ರ ಮೇಲೆ ಇಡ್ಬೇಕಿಲ್ಲ ಅವನ್ನ ಬ್ಯಾಗ್. ಇಲ್ಲಿ ನೋಡ್ರಿ, ಈಗ ಚಿಕನ್ಗೆ ಮಸಾಲೆ ಹಚ್ಚಿಟ್ಮೇಲೆ ರೀ ಅದು ಚಲೋತ್ನಾಗ ಎಣ್ಣೆ ಒಳಗೆ ಕುದ್ದು ಬಿಡ್ತು. ಈಗ ಒಂದು ಸ್ವಲ್ಪ ನೀರು ಹಾಕೊಂಡು ಚಿಕನ್ ಕುದಿಬೇಕಲ್ರಿ. ಮತ್ತು ಸ್ವಲ್ಪ ನೀರು ಹಾಕೊಂಡು
ಕುದಿಸ್ಕೊಂಡು ಇಳಿಸ್ಕೊಂಬಿಡಣ್ರಿ. ನಮ್ಮದು ಸುಕ್ಕ, ಚಿಕನ್ ಸುಕ್ಕ ರೀ ಇದು. ಈಗ ಚಪಾತಿ ರೀ, ಚಪಾತಿ ಒಂದು ಮಾಡಿಟ್ಟು ಊಟ ಕೊಟ್ಬಿಡ್ತೀನಿ ರೀ. ಅಮ್ಮ ಉಪ್ಪಿಟ್ಟು ಉಂಡಾರಿ ನೋಡ, ನೀವು ಉಣ್ತೀನಿ ಅಂದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಆಮೇಲೆ ಕೊಡ್ತೀನಿ. ಟೈಮ್ ಎಷ್ಟು ಆತಾರಿಪ್ಪ ಈಗ? 1 ಗಂಟೆ ಆತನ? 12 ಆತನ? 12 ಆತಂತ್ರಿ ಈಗ. ಅದನ್ನ ಚಪಾತಿ ನೀನು ಮಾಡವು? ಮಾಡು ಅಮ್ಮ. ಊಟ ಮಾಡ್ರಮ್ಮ. ಬಿಸಿ ಚಪಾತಿ ಬಂದಾರ ತಗೋರಿ, ಕೊಡ್ತೀವಿ ರೀ ಅವ್ರಿಗೆ. ನೀವು ಇಲ್ಲಿ ಕೆಳಗೆ ಅಲ್ಲಿಕೇರಿ ಮಾಡಿರಿ, ನಾವು ಮ್ಯಾಲೆ ಅಲ್ಲಿಕೇರಿ ಮಾಡಿ ಬರ್ತೀವಮ್ಮ. ಚಲೋ ಆಗಿದೆಯಲ್ಲ ರೀ ಮೇಡಮ್? ಸಾರಿ ಚಲೋ ಆಗೈತೆ ರೀ. ಅದಿದು ನೋಡಿರಿ ಚಿಕನ್ ಪಲ್ಯ ಖಾರಿಜ ಮಾಡಿತ್ತಲ್ಲ ರಾಸಿ ಬೆಳಿಗ್ಗೆ ರೀ, ಅದು ಐತೆ ನೋಡಿರಿ. ಬೇಕಂದ್ರೆ ಹಚ್ಕೊಂಡ್ರಕ್ಕಂತ ಹಾಕೊಂಬಂದೀನಿ ರೀ ನಾನು. ನಿಮ್ಗೇನು ಟೇಸ್ಟ್ ಬರುತ್ತೆ ಅದನ್ನು. ನಮ್ದು ಅಲ್ಲಿಕೇರಿ ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿರಿ. ಒಂಥರ ಮಜಾ ರೀ, ಮಾಡಿದ ಅಡಿಗೆ ತೊಗೊಂಬಂದು ಮ್ಯಾಲೆ ಊಟ ಮಾಡೋದು ಸೂಪರ್ ಅನಿಸ್ತೈತೆ ರೀ. ಅದನಮ್ಮ ಹಬ್ಬ ತೊಗೊಂಬಂದ್ರನ ನೋಡಿರಿ. ಚಿಕನ್ ಗ್ರೇವಿ ರೀ, ಚಿಕನ್ ಕಬಾಬ್ ರೀ, ಮಟನ್ ಶಿರಾ ನಮ್ಮ ಮನೆಯವ್ರು ಅಂತಾರೆ ಅದು ರೀ. ಆಮೇಲೆ ಕಡೆ ರೊಟ್ಟಿ, ಚಪಾತಿ, ನಿಂಬೆಹಣ್ಣು, ಉಳ್ಳಾಗಡ್ಡಿ, ಕಬಾಬು, ನೀರು, ಆಮೇಲೆ ಕಡೆ ಖಾರಿಜ ಪಲ್ಯ. ಅರಿಪ ಬಾಮ್ಮ, ನೀವು ಸಣ್ಣರಿದ್ದ ಭಾಳ ಹೋಗಿದ್ವಿ ಅರಿಪ ನಾವು. ಇಲ್ಲಿ ಬಾ ಈ ಕಡೆಗೆ, ಅಲ್ಲೇ ಹೋಗ್ತೀವಿ ಹಂಪಿಗೆ ಇದಾಕವು. ಅಲ್ಲಿಕೇರಿ ಹೋಗಿದ್ವಿ ಅರಿಪ ನಾವು. ಎಲ್ಲರೂ 200 ರೂಪಾಯಿ ಹಾಕಿದ್ವಿ ನಾವು. ಒಟ್ಟರು ಎಲ್ಲರೂ 200 ರೂಪಾಯಿ ಹಾಕೊಂಡು ಒಂದು ಗಾಡಿ ಮಾಡ್ಕೊಂಡು ಹೊಂಟ್ಬಿಡೋರು ನಾವು. ಕುಪ್ಪಾಜರ್ ಗಾಡಿ ಇರುತ್ತಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಹೊಂಟ್ಬಿಟ್ಟಿದ್ವಿ ನಾವು. ನೀವೆಲ್ಲಿ ಹೋಗಿದ್ರಿ ಅಲ್ಲಿಕೇರಿಗ್ರಿ? ನೀವು ಸಣ್ಣರಿದ್ದಾಗ್ರಿ? ರುತ್ತಂ ಬೆಟ್ಟ. ಅಯ್ಯೋ ನೋಡಿ, ನಾವು ಹೋಗ್ಬೇಕಾಯ್ತು ನೋಡಿಪ್ಪ. ಹಿಂಗೆ ಮಾಡ್ಕೊಂಡ್ರೆ ಹಾಂ ಓಹೋ ಹೌದು ನೋಡಿ. ಹಿರೇಕುಂಬಿ, ಆಮೇಲೆ ಕಡೆ ರುತ್ತಂ ಬೆಟ್ಟ ಅಂತ್ರಿ, ಉಣ್ಕಲ್ ಗಾರ್ಡನ್ ಅಂತ ಹೋಗ್ಬಿಡ್ತಾನ ನೋಡ್ರಿ ನಮ್ಮ ಮನೆಯವ್ರು. ಭಾಳ ಚಂದ ಅನಿಸ್ತತ್ರಿ ಅದು. ಈಗ ಅದ ನೆನಪು ಹಾಕದೈತ್ರಿ. ತಗೋ ಮನೆ ಹಿಂಗೆ ಆಗ್ಬೇಕು ನೋಡಿ ತಾಟ. ಈಗ ನಾವು ಮ್ಯಾಲೆ ಬಂದು ತಗೋರಿ ಕಬಾಬ್ರಿ ಅಲ್ಲಿಕೇರಿ ಮಾಡಾಕತ್ತೀವ್ರಿ ನಾವೀಗ. ತಗೋತೀಯ? ರೊಟ್ಟಿ ಬೇಕಾದ್ರೆ ರೊಟ್ಟಿ ತಗೋರಿ, ಚಪಾತಿ ಬೇಕಾದ್ರೆ ಚಪಾತಿ ತಗೋರಿ. ಇದು ನಿಂಬೆಹಣ್ಣಲ್ಲಿ ಹೆಚ್ಚಿಟ್ಟಿದ್ದೆ ನಾನು. ಎಲ್ಲಿ ಹೆಚ್ಚಿಟ್ಟಿದ್ದೆ ನಾನು? ಎಲ್ಲಿ ಹೋದವು? ಅಲ್ಲೇ ಬಿಟ್ಟು ಬಂದ್ರೆ ನೋಡಬ್ಬ. ಹಂಗಾದ್ರೆ ಎಲ್ಲ ಅದಾವ ತಗೊಂಬಂದಿಲ್ಲ ನಾನು. ನೋಡ್ರಿ ಚಪಾತಿ ನಮಗೆ ಮೆತ್ತಗ ಚಪಾತಿ ಹಂಗೆ ಮೆತ್ತಗ ಚಪಾತಿ. ಅಮ್ಮ ಮ್ಯಾಗ ಹತ್ತಂಗಿದ್ರೆ ಅಮ್ಮನ ಕರ್ಕೊಂಬರ್ತಿದ್ರಿ. ನಾವು ಅಮ್ಮಗೂ ಬಾಬಾಗ ಅಲ್ಲೇ ಊಟ ಕೊಟ್ಟು ಬಂದಿರಿ. ಮ್ಯಾಗ ಹತ್ತಂಗೆ ಬರಲ್ಲ, ಹತ್ತಕ್ಕಾಗಿಲ್ಲ ರೀ ಅಂತಂದು. ಖಾಲಿ ಹಚ್ಕೊಂತೀನ ಅಲ್ಪ ಒಂದವಾ ಸ್ವಲ್ಪ ನೋಡಿ ಹೆಂಗೈತೆ. ಅರ್ಶಿಯ ಮಾಡಿದ್ದ, ನೀನ ಮಾಡಿದ್ದ? ನಾನು ಮಾಡಿಲ್ಲ. ಅರ್ಶಿಯನ ಮಾಡ್ಯಾರ ಹೀಗೆ ಜಲ್ದಿ ಅದು. ಹೌದು, ಅರ್ಶಿಯ ಮಾಡ್ಯಾರ ತತ್ತಿ ಖಾರಿಜ ಮತ್ತಿದ್ರಿ. ಒಟ್ಟು ಯಾರು ಮಾಡ್ಯಾರ? ಮಾಡ್ಯಾರಿಪ್ಪ ಒಟ್ಟು ಇವತ್ತು. ನನಗೂ ನೆನಪಿಲ್ರಿ. ಹಾರಿಪ ಮಾಡ್ಯಾರ ತತ್ತಿ ಖಾರಿಜ. ಅಮ್ಮ ಫೋನ್ ಹಚ್ಚಿದ್ರಿ, ಅದು ಫೋನ್ ಆಟೋಮೆಟಿಕ್ಲಿ ಬಂದಾಗ್ಬಿಡದ್ರಿ. ಫೋನ್ ಬರೋದ್ರೊಳಗೆ ಅಂದ್ರೆ ನಮ್ಮ ಬಾಬಾ ಬಂದಾರಂತ್ರಿ, ನಮ್ಮ ದೊಡ್ಡ ಬಯ್ಯ ರೀ. ಹಂಗಾಗಿ ಮತ್ತೆ ಆರಿಪ ಹೋದ್ರಿ, ನಾನು ಊಟ ಕೊಟ್ಟು ಬರ್ತಾಳೆ ಮಾ ಬಾಬಾಗ ಅಂತೇಳಿ ಅಂದ್ರೆ. ಅಯ್ಯೋ ನಮ್ಮ ಆರಿಪ ತತ್ತಿ ಖಾರಿಜಾಕ ಇದು ಸಾಸಿವೆ ಜೀರಿ ಹಾಕ್ಯಾಡ್ರಿ. ಕಬಾಬ್ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾರಿ ಇವು. ಮಟನ್ ಸಾರು ಹೆಂಗೈತ್ರಿ? ಚಲೋ ಐತ್ರಿ. ಮಜಾ ಬರತೈತ್ರಿ ಇವತ್ತು ಈ ಥರ ಊಟ ಮಾಡಾಕ್ರಿ ನಮಗೆ. ನಮ್ಮ ಬಾಬಾ ಅಂದ್ರೆ ಬಾಬಾ ಅಲ್ಲಿಕೇರಿ ಮಾಡಾಕೈತ್ರಿ ನಾವು ಮ್ಯಾಲ್ರಿ. ಹ್ಞೂ ರೀ. ಹ್ಞೂ ಮತ್ತೆ ರೀ, ನಿನ್ನ ಹಬ್ಬ ಆತಲ್ರಿ. ಹ್ಞೂ ನೋಡ್ರಿ ಸುಮಾರು ನೀವು. ಹ್ಞೂ ರೀ. ನಾವು ಫೋನ್ ಚಲೋ ಮಾಡಿ ಸ್ಟ್ಯಾಂಡ್ ಒಳಗೆ ಹಾಕಿಟ್ಟಿರಿ, ಬಂದ್ ಆಗ್ಬಿಡ್ತಿರಿ ಅದು. ಇದು ರೀ ಒಮ್ಮಕ್ಲಿ ರೀ. ನಾವು ಇದು ಯಾಕೆ ಬಂದ ಅದಂತ ನೋಡ್ತೀವಿ. ಅಮ್ಮ ಫೋನ್ ರೀ ಅದು. ಇಲ್ಲಿ ಬಂದು ದೊಡ್ಡ ಮಗ ಕುಂತಾರೆ, ಅಮ್ಮ ಸಮಾಧಾನ ಆಗ್ಬೇಕಲ್ರಿ. ಜೋರ್ ಐತ್ರಿ, ಮಸ್ತ್ ಐತ್ರಿ ಅಲ್ಲಿಕೇರಿ ನಮ್ದು. ಖಾರಿಜ ಹಚ್ಬೇಕನ್ರಿ? ಬಾಬಾರ ನಾಷ್ಟ ಅದು ತೊಗೊಂಬಂದಾರ ನಮಗೆ ರೀ. ಭಾಳ ಮಾಡಿರ್ಬೇಕ್ರಿ. ಮತ್ತೇನೈತ್ರಿ ನಮ್ಮ ಮನೆಯವ್ರು ಮತ್ತೆ ಊಟ ಆತಂತ್ರಿ, ಉಣ್ಣಾಕುಂತಾರ್ರಿ. ನಾವು ಏನು ಮಾಡೋಕ್ರಿಪ್ಪ ಮತ್ತೆ ಹೋದ್ವಿ ನಾವು. ಅಂದ್ರೆ ಚಪಾತಿದು ಎಲ್ಲ ಇಲ್ಲೇ ತೊಗೊಂಡ್ಬಿಟ್ಟಿದ್ವಿ ನಾವು ಅಷ್ಟು ಮ್ಯಾಲೆನ. ಹಂಗಾಗಿ ಮತ್ತು ನಮ್ಮ ಬಾಬಾ ಚಪಾತಿ ತೊಗೊಂಡು ಹೋದೆ ನಾನು ಕೆಳಗೆ. ಊಟ ಕೊಟ್ಟು ಬಂದ್ರಿ ಅವ್ರಿಗೆ. ಆರಿಪ ಬಾಮ್ಮ, ಬಾಬಾಗ ಅನ್ನ ಒಂದು ತೊಗೊಂಡು ಹೋಗಮ್ಮ. ಅನ್ನ ಐತಲ್ಲ, ಅದು ಮಿಜ್ಜೆ ಐತಿ, ಬೇಡ ಬಾಬಾಗ ಮಿಜ್ಜೆ ಉಣ್ಣಂಗಿಲ್ಲ ಅವ್ರು. ನಾವು ಅಮ್ಮಗೆ ಮಿಜ್ಜದು ಮಾಡಿಬಿಟ್ಟಿರ್ತೀವಿ ಅನ್ನ ರೀ.
ಅಮ್ಮಗೆ ನಮ್ಮ ಬಾಬಾಗ ಅಂತಂದು ಈಗ ಬೈಯಾಗ ಮುಗಿಸ್ಬಿಟ್ರ ಅಲ್ಲಿ ಊಟ ತೊಗೊಂಡೋಗಿ ಮಣ್ಣು ಹಾಕೊಂಡು ಇದು ಉದುರು ಮಾಡಿರ್ತೀವಿ ರೀ ಅರಿಶಿಯ ಮಾಡಿದ್ಲಲ್ರಿ ಉದುರು ಮಾಡ್ಯಾಡ್ರಿ ಅನ್ನ ನಮ್ಮ ಚಿಂಟುನೂ ಬಂದೈತೆ ಮಮ್ಮಿ ಅಲ್ಲಿ ಕಿರಿ ಮಾಡಕ್ಕೆ ನಮ್ಮ ಜೊತೆ ನಮ್ಮ ಅರ್ಸಿದ್ದು ಚಲೋ ಆಕೈತಿಲ್ಲ ಅರಿಶಿ ಆಸಿಪ ಮಸ್ತ್ ಆಕೈತ ಸುಲ್ತಾನ ಎಲ್ಲ ಹೋಗ್ಯಾನ ಕಾಲೇಜ್ ಇರ್ತೇನೆ ಮತ್ತು ಅವನು ಬಂದಿಲ್ಲ ನೋಡು ಇಲ್ಲ ಬರ್ತಿದ್ದ ಅವನು ಬಂದಿಲ್ಲ ಇಲ್ಲ ಅವ್ನು ಇರಕ್ಕಿಲ್ಲ ಇಲ್ಲಿ ತಾನು ಬರ್ತದೆ ಇಷ್ಟೊತ್ತಿಗೆ ಕಾಲೇಜಿಗೆ ಅದು ಹೋಗಿರ್ಬೇಕು ಮಸ್ತ್ ಆಗೈತೆ ಅಡಿಗೆ ಚಲೋ ಐತಲ್ಲ ಅದಾಗ ಇಲ್ಲಿ ಬಂದು ಊಟ ಮಾಡ್ತೀವಲ್ಲ ಸೂಪರ್ ಅನ್ಸೈತಿಮ್ಮ ಹೌದಾ ಭಾಳ ಟೇಸ್ಟ್ ಅನ್ಸೈತಿ ಚಿಂಟು ಹಿಂಗೆ ಊಟ ಮಾಡಿದೆ ಯಾರಿಪ್ಪ ಮಸ್ತ್ ಆಗಿತ್ತಲ್ಲ ಅಡಿಗೆ ವರನಗಂತೂ ಒಂದು ಚಪಾತಿ ಜಾಸ್ತಿ ಹೋತ್ರಿ ಒಂದು ಸ್ವಲ್ಪ ಅನ್ನನೂ ಜಾಸ್ತಿ ಹೋತ್ರಿ ಇಲ್ಲಿ ಬಂದು ಊಟ ಮಾಡಿದಕ್ಕೆ ರೀ ಹೊಟ್ಟೆ ಫುಲ್ ಆಯ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಟೇಸ್ಟ್ ಅನ್ನಿಸ್ತು ರೀ ಅದು ಹೆಂಗಾಗೈತೆ ಏನೋ ಗೊತ್ತಿಲ್ಲ ನಮಗೆ ಇಲ್ಲಿ ಬಂದು ಊಟ ಮಾಡಿದ್ವಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತು ಬಾಬಾಗ ಪಲ್ಯ ಹಾಕಿಟ್ಟು ಬಂದಿದ್ದೇನವಾ ಕಟ್ರೊಳಗೆ ಹಾಕಿ ಬಂದಿದ್ದೆ ಚಲೋ ಹಾಕ್ಬಿಡಿ ಮತ್ತು ನಮ್ಮ ಬೆಕ್ಕು ನೋಡ್ರಿ ನಮಗೆ ಮತ್ತು ಬೆಕ್ಕೊಂದು ನಮ್ಮ ಬಿಟ್ಟು ಹೋಗಂಗಿಲ್ಲ ರೀ ಮತ್ತು ಅದನ್ನ ಮತ್ತೊಂದು ಕರ್ಕೊಂಬರೈತೆ ನಮ್ಮ ಬೆಕ್ಕು ರೀ ನೋಡ್ರಿ ಹೋಯ್ತೇವ ಕೆಳಗನ್ನ ನೀ ಏನು ಮಾಡ್ತೀವ ಬರಲಿ ನಾನು ನಂಗೆ ಹೊಟ್ಟೆ ಫುಲ್ ತುಂಬೈತಿಗೆ 2 ಸಲ ಅಡ್ಡಾಡಿದಂದ್ರೆ ಕರಿಗೆ ಬಿಡುತ್ತೆ ತಗೋ ಬರ್ತೀನಿ ನಡಿವ ನಾನು ಊಟ ಮಾಡಿ ಕೆಳಗೆ ಬಂದ್ರಿ ಸ್ವಲ್ಪ ಯಾಕೋರಿ ಎಷ್ಟು ಬೇಕು ಅನ್ಸಾಕತೈತಿ ರೀ ಸುಸ್ತು ಭಾಳ ಎಷ್ಟು ಸುಸ್ತಾಗೈತಿಪ್ಪ ಅಂತೇಳಿದ್ರೆ ಯಾಕೋ ಗೊತ್ತಿಲ್ಲ ರೀ ನನಗೆ ಕಾಲುನ ಇದು ದದ್ರ ಸಾತವ್ರಿ ಕಾಲು ಬಾವು ಬರ್ತಾವ ಅಂತಾರಲ್ರಿ ಹಂಗೆ ಆಕತ್ತಾವ ಯಾಕೋ ಸ್ವಲ್ಪ ರೀ ಆಮೇಲೆ ನಡಲಿಂತ ಕಾಲು ರಾತ್ರಿ ಎಲ್ಲ ನಿದ್ದಿನ ಬರ್ವಲ್ತ್ರಿ ಅಷ್ಟು ನೋವು ರೀ ಕಾಲು ನೋವು ಅಂದ್ರೆ ನೀವೇನಾದ್ರು ನನಗೆ ಸಲಹೆ ಹೇಳ್ತೀರೇನೋ ಅಂತ ನಿಮ್ಮಿದ್ರೆ ಹೇಳ್ಕೊಳ್ಳೋದ್ರಿ ನಾನು ಅಷ್ಟೇ ರೀ ನನ್ನ ನೋವು ನಿಮ್ಮಿದ್ರೆ ಹೇಳ್ಕೊಂಡು ಇದು ಮಾಡ್ಬೇಕಂತಲ್ಲ ಏನಾದರೂ ಯಾರಾದ್ರೂ ನನಗೆ ಸಲಹೆ ಹೇಳ್ತೀರಲ್ರಿ ಅದ್ರ ಬಗ್ಗೆ ನನಗೆ ಹಾಗಾಗಿ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತೀನಿ ರೀ ಅದು ಎಷ್ಟು ನೋವು ಅಂತ ಹೇಳಿದ್ರೆ ನನಗೆ ಅದನ್ನು ತಡ್ಕೊಳಕನ ಆಗೋಲ್ತ್ರಿ ಅಷ್ಟು ನೋವು ರೀ ಇದು ಒಂದು ಕಾಲಂತೂ ನಡುಲಿಂತ ರೀ ಪೂರ ಇದು ಬಳ್ಳಿನವರೆಗೂ ಅಷ್ಟು ಜವಿ ಏರ್ತಾವಂತಾರಲ್ರಿ ಇದು ನಮ್ಮ ಕಾಲನ ಅಲ್ಲಪ್ಪ ಅಂತ ಅನ್ನಂಗಾಗಿರುತ್ತೆ ಹಂಗೆ ರೀ ಜುಮ್ ಹಿಡಿದು ಬಿಟ್ಟೈತ್ರಿ ಅದು ಹಂಗೆ ಆಗ್ಬಿಟ್ಟೈತ್ರಿ ಮತ್ತು ಬಿಸಿನೀರು ಅದೆಲ್ಲ ಇದು ಮಾಡಂತ ಹೇಳಿದ್ರಿ ಅದನ್ನು ಮಾಡಿದೆ ನಾನು ಓಮಿನ ಜಲ್ ಹಾಕಿ ಹುಡುಗಿ ತಿಕ್ತೈತಲ್ರಿ ರಾತ್ರಿ ರೀ ಅಯ್ಯಪ್ಪ ಪಾಪ ಅದಕ್ಕೆ ನಾನು ಅದನ್ನು ನೋಡ್ಲಾರ್ದನ ಹುಡುಗಿ ನಾನು ಕಳಿಸ್ತೀನಿ ರೀ ಅರಿಪಾಗ್ರಿ ಸಾಕು ಹೋಗಮ್ಮ ನಾನೆಲ್ಲ ಮಕ್ಕೊತೀನಿ ಅಂತ ಅಂದು ಆಮೇಲೆ ಭಾಳ ನೆಳಾಕತ್ತೀನಿ ಅಂತಂದ್ರೆ ಅವಳು ಅರಿಶಿ ರೀ ಆಕೆ ನಸನಾಗಿ ತಾಳ್ರಿ ಓದ್ಬೇಕಂತೇಳಿ ಅಂದು ಹಂಗಾಗಿ ನಾನು ತ್ರಾಸು ಕೊಡಂಗಿಲ್ಲ ರೀ ನಾನು ಹೇಳೋದಕ್ಕೆ ಮತ್ತು ಆಯ್ಕೆ ಎದ್ದಿರ್ತಾಳ್ರಿ ಬೇಡವ ನಿನ್ನ ಮಕ್ಕಳು ಅಂತ ಹೇಳ್ತೀನಿ ಅದ್ರ ಕೇಳಲ್ರಿ ಸ್ವಲ್ಪ ಹೊತ್ತು ಹಚ್ಚಿ ತಿಕ್ತಾರೆ ಅವು ಆಗಿನ ಪೂರ್ತಿ ಕಷ್ಟ ಸಮಾಧಾನ ಹಾಕೋರಿ ಆಮೇಲೆ ನೋವು ಎದ್ದು ಬಿಡ್ತಾರೆ ಅವು ತಿಕ್ಕಿದ್ದು ಹಿಚ್ಚಿಗಿದ್ದು ಕಾಲ್ರಿ ಹಾಗಾಗಿ ಹಂಗೆ ಆಕೈತಿ ಹೊಟ್ಟೆಲ್ಲ ಅಳ್ಕಾಕತ್ತೈತಿ ನನಗೆ ಸ್ವಲ್ಪ ಈಗ ಊಟ ಮಾಡಿದ್ಮೇಲೆ ಆಯಾಸ ರೀ ಹೊಟ್ಟೆ ಒಳಗೆಲ್ಲ ಆಯಾಸ ಆದಂಗೆ ಆಕತೈತಿ ಹಂಗೆ ಆಗಾಕೈತ್ರಿಪ್ಪ ಅದಕ್ಕೆ ಯಾಕೆ ಹಂಗೆ ಆಕೈತೋ ಏನೋ ನನಗಂತೂ ಏನು ಗೊತ್ತಾಗಲ್ರಿ ಮತ್ತು ಬೆಳಿಗ್ಗೆ ಬಿಸಿನೀರು ಕುಡ್ತೀನಿ ರೀ ಒಂದು ಗ್ಲಾಸ್ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ರೀ ಓಡಾಡ್ತೀನಿ ಮ್ಯಾಗ ಕೆಳಗೆ ಅಡ್ಡಾಡ್ತೀನಿ ರೀ ಅಡ್ಡಾಡಿದ್ರೆ ಹಿಂಗೆ ಯಾಕೆ ಆಕೈತಿ ಅಂತ ನನಗೆ ಏನೋ ಅದು ಒಂದು ನನಗೆ ಅದು ನೆನೆಸ್ಕೊಂಡ್ಬಿಟ್ಟೆ ಅಂದ್ರೆ ನನಗೆ ಬೆಳಬೆಳ್ದ ನಿದ್ದಿನ ಹತ್ತೋಲ್ರಿ ನನಗೆ ರೀ ಯಾಕೆ ಹಂಗೆ ಆಕೈತಪ್ಪ ದೇವ್ರೆ ನನಗೆ ಗಟ್ಟಿಡಪ್ಪ ಅಂಥೇಳಿ ಅಂದು ಬೇಡ್ಕೊಳ್ಳೋದು ಅಷ್ಟೇ ರೀ ಇದ್ರ ಸಂಬಂಧ ಇವು ಕಾಲು ಜುಮ್ ಹಿಡಿಯೋದಕ್ಕೆ ಜುಮ್ಮು ಅಂತವ್ರಿ ಇವು ಬಟ್ಟರಿ ಹಿಂಗೆ ಮುಂದೆ ರೀ ಜುಮ್ ಹಿಡ್ದಂಗೆ ಆಕವ್ರಿ ಹಂಗಾಗಿ ಅದಕ್ಕೆ ಏನಾದರೂ ಮಾಡಬೇಕು ಅಂತಂದು ಏನಾರು ಗೊತ್ತಿದ್ದವ್ರು ಇದ್ರೆ ಹೇಳ್ರಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ ರೀ ಅದನ್ನು ಟ್ರೈ ಮಾಡ್ತೀನಿ ಯಾಕಂದ್ರೆ ನಂಗೆ ಭಾಳ ತ್ರಾಸು ಕೊಡಕತ್ತವ್ರಿ ಹಂಗೆ ಜುಮ್ ಹಿಡಿಯೋರಿ ಹಿಂಬಡಿ ಎರಡೂ ಜುಮ್ ಹಿಡಿದವ ನೋಡ್ರಿ ನಾವೀಗ ಹಿಂಗೆ ಕುಂದಿರ್ತೀನಿ ಅಲ್ರಿ ಹಂಗೆ ಜುಮ್ ಅಂತಂದ್ರೆ ಏನು ಹಂಗೆ ಗುದ್ದು ಎರಡೂ ಹಿಂಬಡ್ದೊಳಗೂ ಜುಮ್ ಅಂತವ್ರಿ ಅದು ಜವ್ ಇರ್ದಂಗೆ ಆಗಿರ್ತಾವಲ್ರಿ ಹಂಗೆ ಆಕತ್ತವ್ರಿ ಅದಕ್ಕೆ ಏನು ಮಾಡಬೇಕು ಅಂತಂದು ಕರೆಕ್ಟ್ ಸಲಹೆ ಇತ್ತಂದ್ರೆ ಹೇಳ್ರಿಪ್ಪ ನಾನು ನಿಜವಾಗ್ಲೂ ಮಾಡ್ತೀನಿ ರೀ ಅದನ್ನು ಇಲ್ಲೊಂದು ಸ್ವಲ್ಪ ಕಾಪಿ ಮಾಡಾಕಿಟ್ಟೀನಿ ರೀ ಅಮ್ಮ ಕಾಪಿ ಮಾಡಿಕೊಡು ಅಂತೇಳಿ ಅಂದ್ರೆ ಇದು ಊಟ ಮಾಡಿದ ಆಯಾಸಕ್ಕೈತೆ ಅಂತಂದ್ರೆ ನಾನೇನು ಜಾಸ್ತಿ ಉಣ್ಣಲ್ರಿ ಮತ್ತು ಒಂದು ಚಪಾತಿ ತಿಂದಿದ್ರಿ 2 ತಿಂದೀನಿ ರೀ ಇವತ್ತಷ್ಟೇ ರೀ ಸ್ವಲ್ಪ ಅನ್ನ ಊಟ ಮಾಡಿ ನೋಡಿರಿ 2 ಚಪಾತಿ ಅಂದ್ರೆ ಅನ್ನ ಉಂತಿದ್ದಿಲ್ಲ ಹಿಂಗೆ ಹಾಕಿತ್ತಲ್ರಿ ಸ್ವಲ್ಪ ಮೇಲೆ ಅನ್ನ ಉಂಡ್ರಿ ಹಂಗಾಗೈತೆ ರೀ ಹಂಗಾದ್ರೆ ಅದಂತ ಒಂಥರ ಆಯಾಸ ರೀ ಅದು ಹೊಟ್ಟೆ ಒಳಗೆಲ್ಲ ದೊಡ್ಡ ಕಲ್ಲು ಹಾಕ್ದಂಗೆ ರೀ ಹಂಗೆ ಹಾಕತ್ ಬಿಡತ್ರಿ ಈಗ ಆಗಾಕತ್ತ ಒಂದು 8 ದಿನ ಆತೇ ನೋಡ್ರಿ ನನಗೆ ಅಷ್ಟು ತ್ರಾಸು ಕೊಡಕತ್ರಿ ಅದು ಸಮಾಧಾನ ಅನಿಸೋಲ್ತ್ರಿ ನನಗೆ ಅದು ಹೆಂಗೆ ಆಕೈತ್ರಿ ಕಣ್ಣು ಇಷ್ಟು ದಪ್ಪ ಆದಂಗೆ ಆಗೋದು ತಲೆ ಇಷ್ಟು ದಪ್ಪ ಆದಂಗೆ ಆಗೋದು ಕೈ ಕಾಲೆಲ್ಲ ಇಷ್ಟು ದಪ್ಪ ಆದಂಗೆ ಆಗೋದು ಆಗಾಕತ್ತವ್ರಿ ನನಗೆ ಮಮ್ಮಿ ಟೈಮ್ ಆತ ಅಂಗಡಿಗೆ ಹೋಗೋದು ಟೈಮ್ ಆತ ನನಗೆ ಮಕ್ಕೊಂಬಿಟ್ಟಿದ್ದೆ ನಾನು ನಿಂತು ಹಾಕ್ಬಿಟ್ಟಿತ್ತು ಹೋಗಂತವ್ರು ಹಂಗದ ಹಾಂ ತೆಗಿಯಕತ್ತಾರ ನಬ್ಬ ಸಾಮಾನು ಈಗ ಎದ್ದು ಬಂದ್ರೆ ಮಕೊಂಡ ಬಿಟ್ಟಿದ್ರಾಗ ಮಳಿ ಮಾಡಿ ಬರಾತಿತ್ತು ಮಳಿ ಮಾಡಿ ಜಗ್ಗಾಗಿತ್ತು ಯಾಕೆ ಒಂದು ಸ್ವಲ್ಪ ದುರ್ಸಾಕತ್ತೇನೋ ಅಂತ ನನಗೆ ಕಡಿಮೆ ಆತಾಗೈತೆ ಅದೇ
ಕಾಲ ಹ್ಞೂ ఏంటేనో ಖಾಲಿ ಆಗ್ತದೆ ಸಕತ್ತವೇನೈತೆ ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬೇಕು ಬೇರೆ ಕಡೆ ಮತ್ತು ಬರ್ಬೇಕಿಲ್ಲ ನಿನ್ನೆ ಇಲ್ಲಿ ಇವಾಗ ಗುಳಿಗೆ ತೊಗೊಂಡು ಇದಾಗತೈತಿ ಬೇರೆ ಕಡೆ ಎಲ್ಲ ಗುಳಿಗೆ ತೊಗೊಂಡ್ರೆ ತೋರಿಸ್ಕೊಂಡು ನೋಡ ಹೋಗಿ ಬರ್ತೀನಿ ಇದಿಲ್ಲ ನಮ್ಮ ಮಮ್ಮಿಲೆ ಭಾಂಡೆ ತೊಳತಾರ್ರಿ ಮಮ್ಮಿ ಮತ್ತೆ ಮಳಿ ಮಾಡಾಕ ಬಂತು ನಾ ಮಳೆ ಮಾಡಾತ್ ನೋಡು ಹ್ಞೂ ಎಲ್ಲ ಇಟ್ಟು ಬಂದಿಲ್ಲ ಅಂಗಡಿ ಕಡೆ ಹಾಂ ಅರಿವಿ ನೀವು ಹೋಗಿ ಅಂತ ಅಂತವ ಆಯ್ತು ತೊಳೆದು ಹಾಕಿ ನೀ ಭಾಳದವು ಹ್ಞೂ ಮತ್ತೆ ಅಂಗಡಿಗೆ ಅದು ಹೇಳಿದ್ರದು ಅದಕ್ಕೆ ಹ್ಞೂ ಎರಡು ದಿನಕ್ಕೆ ಹೋಗೋದು ಬಿಡೋಣ ತಗೋ ಇವಾಗ ಇವು ಬೆಳಿಗ್ಗೆ ಮಾಡಕ್ಕೆ ನಿಂತ್ಬಿಡ್ತೀವಲ್ಲ ವಿಡಿಯೋ ಅವು ಆಗಂಗ ಇಲ್ಲಮ್ಮ ಅವು ಸಂಜೆ ಮುಂದಕ್ಕೆ ಬೀಳ್ತಾವ ಮತ್ತೆ ಬಟ್ಟೆ ತೊಳೆಯೋದು ಸಂಜೆ ಮುಂದೆ ಒಗಿಬಾರ್ದಂತಾರ ಎಲ್ಲರೂ ಹೋಗಿದ್ದಾರೆ ಒಗಿತಾರ ಸಂಜೆ ಮುಂದೆ ಇಲ್ಲ ರೀಪ ಇದನ್ನ ಬಟ್ಟೆ ತೊಳೆಯಕತ್ತರಿಪ ದೇವ್ರ ದೀಪ ಹಚ್ಚಲಾಮ ನಾನು ದೇವ್ರ ದೀಪ ಹಚ್ಚಿ ಅಂಗಡಿ ಹೋಗಿ ಬರ್ತೀನ ಚಾರ್ಜರ್ ಬಲ್ಪ್ ಹೋಗ್ಬೇಕಲ್ಲ ಜಲ್ದಿನ ಹರ್ಷಿಯ ಏನು ಮೊಬೈಲ್ ನೋಡ್ಕೊಂತ ಕೂತ್ಕೊಂಡ್ರಿ ನೀ ಯಾವಾಗ ಪಾಸ್ ಆಗ್ಬೇಕಮ್ಮ ಏನು ತಾನ ಹಾಂ ಈಗ ಜಸ್ಟ್ ತೊಗೊಂಡಿಯ ನಾಳೆ ಮೀಟಿಂಗ್ ಐತೇನ್ರಿ ಬಾ ಅಂತ ಹೇಳಕತ್ತ ಬರ್ಲೇಂ ಬೇಡ ಮತ್ತು ಸರ್ ಎಲ್ಲ ನಮಗೆ ಮತ್ತೆ ಬೈದು ಕಳಿಸ್ಬಾರ್ದು ಏನು ರೀ ಏನು ಓದ್ತಾಳ ಏನು ಬರೀತಾಳ ಈಕಿ ಅಂತೇಳಿ ಅಂದು ಮೊದ್ಲು ಹೇಳಕತ್ತೀನೋ ಮತ್ತು ಆಮೇಲೆ ನೀ ನೋಡಿದ್ರೆ ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀವ ಅದ್ರ ಸಂಬಂಧ ಹೇಳಿದ್ದು ಎಷ್ಟೊತ್ತಿಗೆ ಐತಿ ನಾಳೆ 3 ಗಂಟೆಗೆ ಐತೆನಾ ಈಗ ಅಂಗಡಿ ಹೋಗನ್ರಿ ನಮ್ಮ ಡ್ಯೂಟಿನೂ ಸ್ಟಾರ್ಟ್ ಆದ್ರೆ ಅಮ್ಮ ಡ್ಯೂಟಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅವ್ರ ಜೋಡಿ ನಮ್ಮದು ಡ್ಯೂಟಿ ಸ್ಟಾರ್ಟ್ ರೀ ಈಗ ಚಹಾ ತೊಗೊಂಡು ಹೋಗ್ಬೇಕು ರೀ ಚಹಾ ಕೊಟ್ಟು ಚಾರ್ಜರ್ ಬಲ್ಪ್ ಬೇಕು ರೀ ಕತ್ಲಾಗದ್ರೊಳಗಂದ್ರೆ ಚಾರ್ಜರಿಂದ ಬಲ್ಪ್ ತೊಗೊಂಡು ಹೋದ್ರೆ ಅಲ್ಲಿ ಬೆಳಕಾಗತ್ತಿಲ್ಲ ಅದನ್ನು ಕತ್ಲಾಗ್ಬಿಟ್ಟಿರ್ತೀರಿ ಅಲ್ಲಿ ಅದ್ರ ಸಲುವಾಗಿ ಸ್ವಲ್ಪ ಚಹಾ ಏನು ಮಾಡ್ತೀನಿ ಜಲ್ದಿನ ತೊಗೊಂಡು ಹೋಗ್ಬೇಕಾತ್ಬಿಟ್ಟೀನಿ ರೀ ಇಲ್ಲ ಅಮ್ಮನ ಕಡೆ ಬಂದಿರಿ ನಾವು ಚಹಾ ತೊಗೊಂಡು ಚಹಾ ಕೊಡೋದು ಹೋಗನ್ರಿ ಈಗ ಮನೆಗೆ ಮಾತ್ರ ಏನು ಮುನ್ನ ಸಾಲ ಕೊಟ್ಟಿ ಸಾಲ ಇಸ್ಕೊಂಡಾಕತ್ತೇನ ಅವ್ರ ಕಡಿಂತ ಹೌದನ ಹೌದಾ ಚಲೋ ಆಯ್ತು ಬಿಡಪ್ಪ ಪರಿಸ್ಥಿತಿ ಹೇಳ್ಬಾರ್ಬಿಡ ನಮ್ಮ ಸುಲ್ತಾನ್ ಊಟ ಮಾಡಕತ್ತಾನ್ರಿ ಅಲ್ಲಿ ಕಾಲೇಜ್ಗೆ ಹೋಗಿದ್ದೇನ ಮಧ್ಯಾಹ್ನ ಮಿಸ್ ಮಾಡ್ಕೊಂಡ್ವಿ ಹೇಳಿದೆ ನೋಡಿ ನಾನು ಕಾಲೇಜ್ಗೆ ಹೋಗಿರ್ಬೇಕವ ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಹೌದನ ಹಾಂ ಚಲೋ ಆಯ್ತು ನಾನು ಇಲ್ಲಿ ತರಕಾರಿಗೆ ಹೋಗ್ಬೇಕ್ರಿ ಆಸಿಫ್ ಅಂದ ಆರಿಪ್ಪ ಊಟ ಕೊಟ್ಲ್ರಿ ಅವಂಗ ಅವ್ನು ಲೇಟಾಗಿ ಬರ್ತಾನಲ್ರಿ ಮತ್ತು 8:00 ಬರ್ತಾನೆ ನೋಡ್ರಿ ಅವ್ನು ನಡ್ಕೋಂತ ಬರ್ಬೇಕಲ್ಲ ಅಲ್ಲಿದ್ದ ಹುಣಕಲ್ ಕ್ರಾಸಿನ ಆಚೆ ಕಡೆ ಹೋಗಿರ್ತಾನೆ ತರಕಾರಿ ಒಂದು ತರಬೇಕ್ರಿ ನಾನೀಗ ಮೇನ್ ಟೊಮೆಟೊ ಹಣ್ಣು ದುಬಾರಿ ಆಗ್ಬಿಟ್ಟವ್ರಿ ಅವು ಯಾಕೆ ಹೋಗಿ ಬರಲ್ಲ ಅವನ ತರಕಾರಿಗೆ ಚಪ್ಪಲ್ ಆಚೆ ಕಡೆ ಬಿಟ್ಬಿಟ್ಟು ನಾನು ನಜ್ಮಾ ಯಾವ ಹೋಗಿದ್ರಿ ನೋಡ್ರಲ್ಲ ಮೇಡಮ್ ಅದೇ ಗಾಡಿ ಬರ್ತಾವ ಅಲ್ಲಿ ಉಡಾಳಮ್ಮ ಹಂಗಾಗಿ ತರಕಾರಿ ತೊಗೊಂಡು ಅಮ್ಮನ ಕರ್ಕೊಂಡು ಬನ್ನಿ ನೋಡ್ರಿ ವಾಪಸ್ ಮೀನು ಐಸ್ ಹಾಕ್ಬೇಕಲ್ರಿ ಉಳ್ದಂಥ ಮೀನಕ್ಕೆ ಸ್ವಲ್ಪ ಉದುರ್ತಾವ್ರಿ ಅವು ಐಸ್ ಹಾಕಿ ಇಟ್ಬಿಡ್ತಾರೆ ಈಗ ಆರಿಪ ತೊಳಿಬೇಕು ಅಷ್ಟೇ ಇವನ್ನ ಇಲ್ಲಿ ಊಟ ಕೊಡಕತ್ತೀನಿ ರೀ ಎಲ್ಲರಿಗೂ ಅಮ್ಮಗೆ ಇದು ಬೇಕಂತ್ರಿಪ್ಪ ಗಂಜಿ ಮಾಡ್ಬೇಕಂತ ಅವ್ರಿಗೆ ಈಗ ಅನ್ನದು ಉಣ್ಣಾಕೊಲ್ರ ಅಂತಂದ್ರೆ ಹಾಗಾಗಿ ಗಂಜಿ ಮಾಡಕ್ಕಿತ್ತೀನಿ ರೀ ಅವ್ರಿಗೆ ಸ್ವಲ್ಪ ಗಂಜಿ ಮಾಡ್ಕೊಡ್ತೀನಿ ಇಲ್ಲ ಅಮ್ಮ ಗಂಜಿ ರೆಡಿ ಆಯ್ತು ರೀ ಹಾಲು ಹಾಕೊಂಡ್ರೆ ಒಂದಿಷ್ಟು ಈಗ ಅಮ್ಮ ಗಂಜಿ ಕುಡಿದ್ರೆ ಎಲ್ಲರೂ ಊಟ ಆಯ್ತು ಈಗ ನಿಮ್ಮದು ಎಲ್ಲರದು ಊಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ ಮತ್ತು ಎಲ್ಲರಿಗೂ ಗುಡ್ ನೈಟ್ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.